ಎಲ್ಲಿಗೆ ಬಂದಿರೋದು ನಾವೀಗ ಗೊತ್ತಾ? ಯಾವ ಏರಿಯಾ ಇದು? ಜಕ್ಕೂರಲ್ಲಿರೋ ಸುಗ್ಗಿ ಹುಗ್ಗಿ ಅನ್ನೋ ಏನು ಸಂಕ್ರಾಂತಿದು ಸ್ಟಾಲ್ಗಳಿದ್ದಾವೆ. ಸೊ ಅಲ್ಲಿಗೆ ಬಂದಿರೋದು. ಅಲ್ಲೇನೋ ಗೇಮ್ ಎಲ್ಲ ಆಡಿಸ್ತಾ ಇದ್ದಾರೆ. ಅದು 17th 18th ಇದ್ದಿದ್ದು ಆ್ಯಕ್ಚುಲಿ. ಸೊ 17th ನೆನ್ನೆ ಇನಾಗ್ರೇಷನ್ ಆಗಿರೋದು. ನಾವು ಇವತ್ತು 18th ಬಂದಿದ್ದೀವಿ. ಅಲ್ಲಿ ಕಾಣಿಸ್ತಾ ಇರ್ಬೋದು ಸ್ಟಾಲ್ಸ್ ಇದೆ, ಆಮೇಲೆ ಏನೋ ಆಟ ಎಲ್ಲ ಆಡಿಸ್ತಾ ಇದ್ದಾರೆ. ಓಕೆ ಹೋಗೋಣ. ಇದೇ ಸುಗ್ಗಿ ಹುಗ್ಗಿ. ನಿನ್ನೆ ಏನೋ ಫಂಕ್ಷನ್ ಇತ್ತು ಅನ್ಸುತ್ತೆ, ಜೋರಾಗೆಲ್ಲ ಗ್ರ್ಯಾಂಡಾಗಿ ಸ್ಟೇಜ್ ಎಲ್ಲ ಇದೆ. ಮತ್ತು ಕೃಷ್ಣ ಬೈರೇಗೌಡ ಅವ್ರು ಬಂದು ಓಪನಿಂಗ್ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ. ಚಿಟಿ ಅಲ್ಲಿ ಎತ್ತಿಂಗಾಡಿ ಗಾಳಿಪಟ ನೋಡು ಚಿಟ್ಟಿ ಮೇಲೆ. ಕಬಡ್ಡಿ ಆಡಿಸ್ತಾ ಇದ್ದಾರೆ ಇಲ್ಲಿ. ಎಂಟ್ರೆನ್ಸ್ ಆ ಕಡೆ. ಹಾಗೆ ಎಂಟ್ರೆನ್ಸ್ಗೆ ಹೋಗೋಕ್ಕೂ ಮುಂಚೆ ಇಲ್ಲೊಂದು ಸೂಪರಾಗಿ ಸೆಟಪ್ ಮಾಡಿದ್ದಾರೆ, ಸೇಮ್ ಹಳ್ಳಿ ಥೀಮ್ ಥರ. ಈಗ ಹಳ್ಳಿ ಕಡೆ ಹೋದರೆ ನಾವು ಈಚೆ ಕಡೆ ಜಗ್ಲಿ ಎಲ್ಲ ನೋಡ್ತೀವಲ್ಲ, ಸೊ ಆ ಥರ ಇತ್ತು. ಅಲ್ಲೊಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು. ಇವಾಗ ಇದನ್ನು ಆರಿಸ್ತಾರೆ ಅನ್ಸುತ್ತಲ್ಲ, ಸಕ್ಕದಾಗಿದ್ದವು ಗಾಳಿಪಟಗಳು. ಚಿಟಿ ಅಲ್ಲಿ ನೋಡಲ್ಲಿ. ಬಿಡು ಬಟ್ ಕೈ ಹಿಡ್ಕೊ. ಬಟ್ ಮೇಲೆ ಹೋಗೋವರೆಗೂ ಅಷ್ಟೇ. ಎತ್ತಿ ಗಾಡಿರು ರೌಂಡ್ ಓಡಿಸ್ತಾರೆ ನೋಡಿ. ಯಾವ ಸ್ಕೂಲ್? ಓಕೆ ಓಕೆ. ಅಲ್ಲಿ ಮೇಲೆ ನೋಡು. ಇಲ್ಲಿ ನೋಡು ಫುಲ್. ಇಲ್ಲಿ ಅಂಜು ಬರೀ ಕಬ್ಬು ಮತ್ತೆ ಬೆಲ್ಲದಲ್ಲಿ ಮಾಡಿರೋದು. ಆ ಕಡೆ ರಾಗಿ ಮಾಡೋ ಥರ ಚೆನ್ನಾಗಿದೆ ಅಲ್ಲ. ಭತ್ತದ ಇದು ಹಾಕಿದ್ದಾರೆ ನೋಡು, ತೋರಣ ಬಾಗಿಲಿಗೆ, ಮನೆ ಟೈಪ್. ಬರೀ ಕಬ್ಬಲ್ಲೇ ಕಟ್ಟಿರೋದು ನೋಡು. ಫುಲ್ ಹಳ್ಳಿ ಥೀಮ್ ಎಲ್ಲ. ರಾಗಿ ಬೀಸೋದು. ಇಲ್ಲಿಂದ ಸ್ಟಾಲ್ಗಳೆಲ್ಲ ಓಪನ್. ಎಷ್ಟು ಕೇಳಿ ಪಾಪ ಇತ್ತು ತಗೊಡು ನನಗೆ. ಸುಮ್ಮನೆ ಕೇಳು, ಒಂದು ರೇಟ್ ನೋಡೋಣ ಏನು ಹೇಳ್ತಾರೆ. 1200. ಹ್ಯಾಂಡ್ ಬ್ಯಾಗು 1200 ಅಂತ. ಒಂಥರ ಆ್ಯಂಟಿಕ್ ಪೀಸ್ಗಳ ಥರ ಎಲ್ಲ ಇದೆ. ಇಲ್ಲೆಲ್ಲ ಸ್ಯಾರೀಸ್. ಅಟ್ಲೀಸ್ಟ್ ಒಂದು ರೇಟ್ ಹಾಕೋದಲ್ವಾ? ಹಾಂ, ಇಲ್ಲೆಲ್ಲ ಚಿಪ್ಸ್. ಈ ಕಡೆ ಎಲ್ಲ ಫುಲ್ ಸ್ಟಾಲ್ಸ್. ತಿಂಡಿ ಸ್ಟಾಲ್. ಹಾಂ, ದೋಸಾ ಮ್ಯಾನ್ ನೋಡಿ. ಲಾರ್ಸ್ ಕಾಣಿಸ್ತಾ? ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಈ ಕಡೆ ಎಲ್ಲ ಸ್ಟೇಜ್ ಹಾಕಿದಾರಲ್ಲ ಅಲ್ಲಿ. ಟಗ್ ಆಫ್ ವಾರ್ ನಡೀತಾ ಇದೆ. ಅಶ್ಶೋ, ರಪ್ ಅಂತ ಹೇಳಿದ್ಬಿಟ್ರತ್ತ. ಇದ್ದೀರಾ? ಬರೀ ಖಾರ ಪೊಂಗಲ್ ತೊಗೊಂಡಿದ್ಯಾ? ಸ್ವೀಟು ತೊಗೋಬೇಕು ತಾನೆ. ಒಂಥರ ಅಲ್ಲ, ಬೆಲ್ಲ ಹಾಕಿರ್ತಾರೆ ಅನ್ಸುತ್ತೆ, ಅದಕ್ಕೆ ಆ ಕಲರ್ ಇತ್ತಷ್ಟೇ. ಸರಿ, ಚೆನ್ನಾಗಿದೆ. ಹೋಗಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅನ್ಸುತ್ತಾ? ನಂಗೆ ಬೇಡ, ನಂಗೆ ತಿನ್ನೋಕ್ಕಾಯ್ತಲ್ಲ. ಅಲ್ಲ, ಪಪ್ಪ ತಿಂತದ ನೋಡಿ. ಸ್ವೀಟ್ ಪೊಂಗಲ್ ಕೇಳ್ತಾ ಇದ್ರು ಅವರು. ಸ್ವೀಟ್ ಪೊಂಗಲ್ ತರಬೇಕು. ಆ ಕಡೆ ಹೋದ್ರು ಚಿಟ್ಟಿಗೆ ಐಸ್ ಕ್ರೀಮ್ ಹುಡಿಕೊಂಡು ಹೋಗೋರೆ. ಏನು ಮಾಡ್ತಾವ್ರು? ಚೆನ್ನಾಯ್ತಾ ಚಿಟ್ಟಿ ಐಸ್ ಕ್ರೀಮು? ಪಪ್ಪ ನೋಡು ಕಡಲೆಕಾಯಿ ತಿಂತಾಯ್ತ. ಏನು ನದಿರಿ? ಹಾಂ, ಆಗಲೇ ಅದು ಕ್ಯೂ ನಿಂತ್ಕೊಂಡ್ರಿ. ಏನು ತಿಂತ ಇದೆಯಾ? ಕಡಲೆಕಾಯಿ, ಅವರೆಕಾಯಿ. ನೀವೇ ಬೇಯಿಸಿರೋದಾ? ಚೆನ್ನಾಯ್ತು, ತಿನ್. ಎಲ್ಲ ನೀನೇ ಕೊಡಿಸ್ತಾ ಇದೀಯಾ? ಇದಕ್ಕೇನು ಕಮ್ಮಿಲ್ಲ. ಎಷ್ಟು ಬಿಸಿಲು ಯಪ್ಪ.
ಬಿಸಿಲಲ್ಲಂತೂ ಸುತ್ತಿ ಸುತ್ತಿ ಸಾಕಾಗಿತ್ತು. ಬಟ್ ಅಲ್ಲಿ ಶಾಮಿಯಾನ ಎಲ್ಲ ಹಾಕಿ ಚೇರ್ಸ್ ಎಲ್ಲ ಹಾಕಿದ್ರು, ಅದೊಂದು ತುಂಬ ಹೆಲ್ಪ್ ಆಯಿತು. ಸಂಜೆ ಈವೆಂಟ್ ಇತ್ತು ಅನಿಸುತ್ತೆ, ಸೊ ಅದಕ್ಕೋಸ್ಕರ ಎಲ್ಲ ಪ್ರೋಗ್ರಾಮ್ ಏನೇನು ಮಾಡಬೇಕು ಏನು ಅಂತೆಲ್ಲ ಸೆಟಪ್ ಮಾಡ್ಕೋತಾಯಿದ್ರು. ರಿಹರ್ಸಲ್ ಥರ ಎಲ್ಲ ಮಾಡ್ತಾಯಿದ್ರು. ಕುದುರೆಗಳು ತೊಗೊಂಡು ಹಾಗೆ ಮತ್ತು ಗೊಂಬೆಗಳ್ದೆಲ್ಲ ಪ್ರಾಕ್ಟೀಸು, ಮತ್ತು ಯಾರೋ ಹಾಡೆಲ್ಲ ಹೇಳೋದೆಲ್ಲ ಪ್ರಾಕ್ಟೀಸ್ ಮಾಡ್ಕೋತಾರೆ. ಸುಗ್ಗಿ ಹುಗ್ಗಿ ಬಗ್ಗೆ ಏನೋ ಹೇಳ್ತಿದ್ಯಲ್ಲ, ಅದು ಹೇಳು. ನೆಕ್ಸ್ಟ್ ಇಯರ್ ಸುಗ್ಗಿ ಹುಗ್ಗಿಗೆ ಬರ್ತೀಯಾ? ವರ್ಷ ವರ್ಷ ಮಾಡ್ತಾರಾ? ವರ್ಷ ಮಾಡ್ತಾರೆ. ವರ್ಷ ಮಾಡ್ತಾರೆ 2 days. ಬಂದು ಎಲ್ಲ ಕಳೆಕಾಯಿ ಕೊಡ್ತಾರೆ, ಗೆಣಸು ಕೊಡ್ತಾರೆ, ಕಬ್ಬು ಕೊಡ್ತಾರೆ ಫ್ರೀ ಆಗಿ. ಫ್ರೀ ಮತ್ತೆ ಫ್ರೀ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ 2. ಒಟ್ಟಲ್ಲಿ ಸಂಕ್ರಾಂತಿಗೆ ನಾವೇನೇನು ಮಾಡ್ತೀವಿ ಅದೆಲ್ಲ ಇಲ್ಲಿ ಫ್ರೀ ಸಿಗುತ್ತೆ. ಸೊ ಇಲ್ಲಿಗೆ ಈ ಬ್ಲಾಗ್ ಕಂಪ್ಲೀಟ್ ಆಯಿತು, ಸುಗ್ಗಿ ಹುಗ್ಗಿ ಬ್ಲಾಗ್. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮೇಡಮ್.